ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನನ್ನ ಹೈಸ್ಕೂಲ್ ಫ್ರೆಂಡ್ ಬಂದಿದ್ಲು, ಸೀರೆ ನೋಡೋಕ್ಕೆ ಅಂತ ಬಂದಿದ್ಲು, ಫೋನ್ ಮಾಡಿದ್ಲು. ಹತ್ರದಲ್ಲೇ ಇದ್ದೀವಿ, ತುಂಬ ವರ್ಷದಿಂದ ಕರಿತಾ ಇದ್ದೀನಿ, ಆದರೆ ಅವಳು ಬರೋಕ್ಕೆ ಆಗಿರಲಿಲ್ಲ. ಅವಳಿರೋದು ತಿಗ್ರುಪಾಳ್ಯದಲ್ಲಿ, ನಾವಿರೋದು ಅಂದ್ರಳ್ಳಿ ಮೇನ್ ರೋಡಲ್ಲಿ. ಹತ್ರನೇ ಇದೆ, 1 ಕಿಲೋಮೀಟರು ಆಗಲ್ಲ, ಆದರೂ ಬರೋಕ್ಕಾಗ್ತಿರ್ಲಿಲ್ಲ. ಇವಾಗ ಸೀರೆ ನೋಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ಲು. ಸರಿ, ಅವಳನ್ನ ನೋಡ್ದಂಗೆ ಆಗುತ್ತೆ, ಅವಳು ಸೀರೆ ತೊಗೋತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಅವಳನ್ನ ನೋಡ್ದಂಗೆ ಆಗುತ್ತಲ್ಲ, ತುಂಬ ವರ್ಷಗಳಾಗ್ಬಿಟ್ಟಿದೆ ನೋಡಿ ಅಂತ ಅಂದ್ಬಿಟ್ಟು ಬಾ ಅಂತ ಅಂದೆ. ಅವಳು ಬಂದು ನೈಟು 9 ಗಂಟೆ ಆಗಿತ್ತು. ಯಾರಾದರೂ ಸೀರೆ ನೋಡಿದ್ರೆ 1 ಸೀರೆ 2 ಸೀರೆ ತೊಗೋತಾರೆ. ಅವಳು ಪಾಪ 10 ಸೀರೆ ತೊಗೊಂಡು ಹೋದ್ಲು. ನಾನು ನೀನು ನೋಡಬೇಕಂತ ಕರ್ತಿದ್ದು, ಬೇಕು ಅಂದರೆ ತೊಗೊಳೆ, ಇಲ್ಲಾಂದರೆ ಬೇಡ ಅಂತ ಹೇಳಿದೆ. ಇಲ್ಲ ಕಣೆ, ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ಲು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಮ್ಮ ಫ್ರೆಂಡ್ಸ್ ಸಂಧ್ಯಾ ಆಗಿರ್ಬೋದು, ಕಾಲೇಜ್ ಫ್ರೆಂಡು, ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮನೆ ಹತ್ರ ಇರೋರು, ಅವಳು ನನ್ನ ಫ್ರೆಂಡ್ ಸಂಧ್ಯಾ ಇರೋದು ಉಳ್ಳಾಳು ಉಪನಗರದಲ್ಲಿ, ಅಲ್ಲಿಂದ ಬಂದು ಪರ್ಚೇಸ್ ಮಾಡ್ತಾಳೆ. ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ, ಅಂಗಡಿಲೇ ಇನ್ನೂ ಕಡಿಮೆ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿ ತೊಗೊಂಡು ಹೋಗ್ತಿದ್ದೀರಾ. ತುಂಬಾ ಖುಷಿ ಆಗುತ್ತೆ, ನಿಮ್ಮೆಲ್ಲರ ಪ್ರೀತಿನೂ ಹಿಂಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಚೈತ್ರಂಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಏನಾದರೂ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಫ್ರೆಂಡ್ಸ್ ಯಾವಾಗೂ ನನ್ನ ಜೊತೆ ಇರ್ತಾರೆ. ನನ್ನ ಫ್ರೆಂಡ್ಸ್ ರಂಜಿತ್ ಆಗಿರ್ಬೋದು, ಆಶಾ ಆಗಿರ್ಬೋದು, ಅವರಂತೂ ಇವಾಗ ಬೇರೆ ಕಡೆ ಹೋಗ್ತಾನೆ ಇಲ್ಲ ಸ್ಯಾರೀಸ್ ಪರ್ಚೇಸ್ ಮಾಡೋಕ್ಕೆ. ಪ್ರತಿಯೊಂದು ಸ್ಯಾರೀಸು ನನ್ನ ಹತ್ರನೇ ಟ್ರಸ್ಟ್ ಮಾಡಿ ತೊಗೋತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವಳೆ ಚೈತ್ರ ನೋಡಿ, ಅಣ್ಣನೂ ಬಂದಿದ್ದರು, ಅವ್ರ ಮಕ್ಕಳು ಇಬ್ಬರು. ಅವಳ ಮಗಳಂತೂ ತುಂಬಾ ಇಷ್ಟ ಆಯಿತು ನನಗೆ. ಹೆಣ್ಮಕ್ಳಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಬ್ಬರು ಚೆನ್ನಾಗಿದ್ದಾರೆ, ಬಟ್ ಹೆಣ್ಣು ಹುಡುಗಿ ಅಂತೂ ತುಂಬ ಕ್ಯೂಟಾಗಿದ್ದಾಳೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವಳು ಒಂಥರ ನಾವು ಎಷ್ಟು ಕ್ಲೋಸು ಅಂದರೆ ಯಪ್ಪ, ಅಷ್ಟೊಂದು ಕ್ಲೋಸು. ಯಾವಾಗಲೂ ಎಕ್ಸಾಮ್ ಹಿಂದೆ ಮುಂದೆ ಕೂತ್ಕೋತಾ ಇದ್ವಿ. ಅವಳು ತುಂಬಾ ಖುಷಿಯಾಗುತ್ತೆ. ನೆನಪೆಲ್ಲ ಹೇಳ್ಕೊಳಕ್ಕೆ ಒಂಥರ ಚೆನ್ನಾಗಿತ್ತು. ಅವರು ಯಜಮಾನ್ರು ಅಣ್ಣ ಎಲ್ಲಾದರೂ ಹೊರಗಡೆ ಹೋದರೆ ಅವರು ನಮ್ಮ ಜೊತೆ ಬರೋರು, ಫ್ರೆಂಡ್ಲಿಯಾಗಿ ಎಂಜಾಯ್ ಮಾಡೋರು. ಅವ್ರೇನು ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ, ಕೆಲವೊಬ್ರು ಹೇಳ್ತಾರೆ ಹಂಗೆ ಮಾತಾಡಬೇಡ ಹಿಂಗೆ ಅವ್ರು ಏನೂ ಆ ಥರ ಮಾಡ್ತಿಲ್ಲ. ಲಾವಣ್ಯ ಯಜಮಾನ್ರಾಗಿರ್ಬೋದು, ನಮ್ಮ ಚೈತ್ರ ಅವ್ರ ಯಜಮಾನ್ರಾಗಿರ್ಬೋದು, ಎಲ್ಲರೂ ಅಷ್ಟೇ. ಇನ್ನು ಗಂಡು ಮಕ್ಕಳು ಈಗ ಮದುವೆ ಆಗಿಬಿಟ್ಟಿದ್ದಾರೆ, ಅವ್ರು ಹೆಣ್ತಿದ್ರು ಅಷ್ಟೇ. ಫ್ರೆಂಡ್ಸ್ ಜೊತೆ ಇದ್ದಾಗ ಏನೂ ಇದು ಮಾಡ್ತಾ ಇರಲಿಲ್ಲ. ನಾವು ಸ್ಕೂಲಲ್ಲಿ ಹೆಂಗಿರ್ತಿದ್ವಿ ಅದೇ ಥರ ಎಲ್ಲಾದರೂ ಹೊರಗಡೆ ಹೋದ್ರೂ ಹಂಗೆ ಇರ್ತಾಯಿದ್ವಿ. ಅಷ್ಟು ಇಷ್ಟ ಆಗ್ತಿತ್ತು. ನಮ್ಮ ಚೈತ್ರ ಸೀರೆಗಳನ್ನ ನೋಡ್ಬಿಟ್ಟು ಯಾರ್ಯಾರಿಗೆ ಬೇಕು ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅವ್ರಿಗೆಲ್ಲನೂ ಇಲ್ಲೇ ತೊಗೊಬಿಟ್ಲು. ಕೌಂಟ್ ಮಾಡಿ ತೊಗೊಂಡ್ಲು. ಪಾಪ ನನಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಸಪೋರ್ಟ್ ಮಾಡೋರು ಎಲ್ಲರೂ ಇದ್ದರೆ ಏನಾದರೂ ಸಾಧಿಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಯಾವಾಗಲೂ ಮೀಟ್ ಮಾಡ್ತಾಯಿದ್ವಿ, ಇವಾಗ ಮೀಟ್ ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಇರೋದು ರಾಜಗೋಪಾಲ್ ನಗರದಲ್ಲಿ, ಅಲ್ಲಿ ಜಾಸ್ತಿ ಮೀಟ್ ಆಗ್ತಾಯಿದ್ದು ನಾವು ನಾಯ್ಡು ಹೋಟೆಲಲ್ಲಿ. ಇವಾಗ ಅದೆಲ್ಲ ಎಲ್ಲರೂ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಹಾಗಾಗಿ ನೋಡೋಣ, ಮುಂದೆ ಎಲ್ಲರೂ ಮೀಟ್ ಆಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಯಾವುದೇ ಸಂಬಂಧಗಳನ್ನೂ ಕಳ್ಕೊಬಾರ್ದು. ಅದು ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲನೂ ಒಂಥರ ಜೀವನದಲ್ಲಿ ಎಲ್ಲ ಇರಬೇಕು. ನಮ್ಮ ಚೈತ್ರ ನೋಡಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಸೀರೆ ತೊಗೊಂಡಿದ್ದಕ್ಕೆ ಅಂತಲ್ಲ, ಅವಳು ನೋಡಿನೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ತುಂಬ ವರ್ಷಗಳಾದಮೇಲೆ ಸಿಕ್ಕಿದ್ರೆ ಈ ಥರ ಎಲ್ಲ ಆಗುತ್ತೆ. ಅವ್ನು ನೋಡಿ ಸ್ಮೈಲ್ ಮಾಡ್ತಾಯಿದ್ದೀನಿ. ಇನ್ನೂ ನಮ್ಮ ಪಾಪುಗೆ ಒಂದೆಲ್ಗ ಸೊಪ್ಪನ್ನ ಯೂಸ್ ಮಾಡ್ತಾಯಿರ್ತೀನಿ ನಾನು ಡೈಲಿ ನಮ್ಮ ಗಣಿಗೆ. ಅದಕ್ಕೆ ನಾನು ಕಿತ್ಕೊಂಡು ಬಂದೆ. ಅವನು ನಮ್ಮ ಪರಿ ನಾನು ತಿಂತೇನೆ ಅಂದ್ಬಿಟ್ಟು ಹಸಿದೇ ತಿಂತಾ ಇದ್ದಾನೆ ನೋಡಿ. Thank you so much. Thank you for supporting all my friends and colleagues. Thank you so much. Thank you everyone. Thank you for watching. Thank you.